ಪ್ರಿಯ ಕ್ರಿಸ್ತನಲ್ಲಿ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ವಂದನೆಗಳು. ಇವತ್ತು ಒಂದು ವಾಕ್ಯವನ್ನು ಧ್ಯಾನಿಸೋಣ. ಒಂದು ವಾಕ್ಯ ನಾವು ನೋಡುವಾಗ, ನೀತಿವಂತನು 7 ಸಾರಿ ಬಿದ್ದರೂ ಕೂಡ ಅವನು ಮತ್ತೆ ಎದ್ದೇಳ್ತಾನಂತೆ, ಆದರೆ ದುಷ್ಟನು 1 ಸಾರಿ ಬಿದ್ದರೆ ಅವನು ಎದ್ದೇಳೋದೇ ಇಲ್ಲ ಎಂಬುದಾಗಿ. ಪ್ರಿಯರೇ, ನೀತಿವಂತನು ಯಾರು? ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸ್ಕೊಳ್ತಾರೋ, ಸತ್ಯದಲ್ಲಿ ಜೀವಿಸುತ್ತಾ ಸತ್ಯವನ್ನು ಮಾತನಾಡುತ್ತಾ ಸತ್ಯ ಮಾರ್ಗದಲ್ಲಿ ನಡೆಯುವವನೇ ನೀತಿವಂತನಾಗಿದ್ದಾನೆ. ಪ್ರಿಯರೇ, ಈ ನೀತಿವಂತನು 7 ಸಾರಿ ಅವನು ಬಿದ್ದರೂ ಕೂಡ ಮತ್ತೆ ಎದ್ದೇಳ್ತಾನಂತೆ. ಅವನು ಒಂದು ವೇಳೆ ಆತ್ಮೀಯ ಜೀವಿತದಲ್ಲಿ ನೀನು ಬಿದ್ದು ಹೋಗಿರ್ಬೋದು, ಆರ್ಥಿಕವಾಗಿ ನೀನು ಬಿದ್ದು ಹೋಗಿರ್ಬೋದು, ಕಷ್ಟ ನಷ್ಟಗಳಲ್ಲಿ, ಬಾಧೆ, ಹಿಂಸೆ, ವೇದನೆಗಳಲ್ಲಿ ನೀನು ಬಿದ್ದು ಹೋಗಿರ್ಬೋದು. ಆದರೆ ಪ್ರಿಯರೇ, ನಮ್ಮನ್ನು ಕರೆದಾತನು ನಂಬಿಕಸ್ಥನಾಗಿದ್ದಾನೆ. ನಿನ್ನನ್ನು ಆತನ ಪ್ರೀತಿಯಲ್ಲಿ, ಆತನ ಒಂದು ಅನ್ಯೂನ್ಯತೆಯಲ್ಲಿ ಕರೆದಿರುವಂಥ ದೇವರು ಕೈ ಬಿಡುವಂಥ ದೇವರಲ್ಲ. ಆತನು ಕಷ್ಟಗಳು ಬಂದರು, ನಷ್ಟಗಳು ಬಂದರು, ಒಂದು ವೇಳೆ ದೇವರಿಗೆ ವಿರೋಧವಾಗಿ ಕೆಲವು ಸಾರಿ ನೀನು ಸತ್ಯದಲ್ಲಿ ನಡೆದೇ ಹೋದರೂ ಕೂಡ, ದೇವರನ್ನು ತಿಳ್ಕೊಳ್ದೆ ಹೋದರೂ ಕೂಡ, ನೀನು ಬಿದ್ದು ಹೋಗಿದ್ರೂ ಕೂಡ, ಪಾಪದಲ್ಲಿ ಜೀವಿಸಿದ್ರು ಕೂಡ ಮತ್ತೆ ಸ್ವಾಮಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನ್ನನ್ನು ಎತ್ತಿ ನಿಲ್ಲಿಸುವಂಥ ದೇವರಾಗಿದ್ದಾರೆ. ನಿನ್ನನ್ನು ದೇವರು ಸ್ಥಿರಪಡಿಸ್ತಾನೆ. ಆತನ ನಾಮದ ಮಹಿಮೆಯನ್ನು ಅನೇಕರಿಗೆ ಪ್ರಕಟಿಸುವ ಹಾಗೆ ನಿನ್ನನ್ನು ಬಲಪಡಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಆದರೆ ಪ್ರಿಯರೇ, ದುಷ್ಟರು ಹಾಗಲ್ಲ. ದುಷ್ಟರಂದರೆ ಯಾರು? ದೇವರನ್ನು ನಂಬದೆ, ಸತ್ಯವನ್ನು ಅನುಸರಿಸದೆ, ಅಸತ್ಯವೇ ಸತ್ಯವಂತೇಳಿ ಪಾಪದಲ್ಲೇ ಜೀವಿಸುತ್ತಾ ಸತ್ಯಕ್ಕೆ ಒಳಗಾಗದೆ, ಸತ್ಯ ವಾಕ್ಯಕ್ಕೆ ತನ್ನನ್ನು ಒಪ್ಪಿಸಿಕೊಡದೆ, ಸತ್ಯದಲ್ಲಿ ಜೀವಿಸಲಿಕ್ಕೆ ತನ್ನನ್ನು ಒಪ್ಪಿಸಿಕೊಡದೆ ಪಾಪದಲ್ಲೇ ಜೀವಿಸುವವರು ಇವರು ದುಷ್ಟರಾಗಿದ್ದಾರೆ. ಸೈತಾನನ ಕಾರ್ಯಗಳಲ್ಲೇ ನಿರತರಾಗುವವರು ಇವರು ದುಷ್ಟರಾಗಿದ್ದಾರೆ. ಪ್ರಿಯರೇ, ಇವರು 1 ಸಾರಿ ಬಿದ್ದರೆ ಅವರು ಮತ್ತೆ ಏಳುವುದೇ ಇಲ್ಲ ಎಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ್ದರಿಂದ ಪ್ರಿಯರೇ, ದೇವರನ್ನ ನಂಬಿದರೆ ಅವನು ನೀತಿವಂತನೆಂಬುದಾಗಿ ದೇವರು ಅವನನ್ನು ಕರೆದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ನೀನು ದೇವರು ನಂಬಿದ್ರೆ, ಒಂದು ವೇಳೆ ನಿನ್ನ ಲೋಪಗಳಿದ್ದರೂ ಕೂಡ ಸ್ವಾಮಿ ನಿನ್ನ ಲೋಪವನ್ನು ತೆಗೆದುಹಾಕಿ ನಿನ್ನನ್ನು ನೀತಿವಂತನಾಗಿ ಮಾಡುವಂಥ